press the bell icon on the YouTube app and never miss another update. Hello students, let's start our new lesson, that is time. You know what is time and how we will use the time for our daily life. Time is very necessary, right? So for one day we have 24 hours, right? So one day ge namage ಎಷ್ಟು time irutte, that is 24 hours, ಹೌದಲ್ವಾ? ಸೊ ಬಟ್ ನಾವು ಟೈಮ್ನ ನೋಡೋದಕ್ಕೆ ಏನನ್ನ ಯೂಸ್ ಮಾಡ್ತೀವಿ, ದಟ್ ಈಸ್ ಕ್ಲಾಕ್. ಸೊ ಕ್ಲಾಕ್ ಕಂಟೈನ್ಸ್ ಓನ್ಲಿ 12 hours, isn't it? ಸೊ ನಾವು ಕ್ಲಾಕ್ನ ತಗೊಂಡ್ರೆ ಅದರಲ್ಲಿ 12 hoursನ ಮಾತ್ರ ಅಲಾಟ್ ಮಾಡ್ತೀವಿ. ಸೊ ದಿಸ್ ಈಸ್ ಅ ಕ್ಲಾಕ್. ಸೊ ಒಂದು ಕ್ಲಾಕಲ್ಲಿ ಫುಲ್ ಕಂಪ್ಲೀಟ್ ಆಯಿತು ಅಂದರೆ ಇಟ್ ವಿಲ್ ಇಂಡಿಕೇಟ್ಸ್ 12 hours. ಸೊ ಒಂದು ಕ್ಲಾಕಲ್ಲಿ ನಾವು 12 hoursನ ಮಾತ್ರ ಅಲಾಟ್ ಮಾಡೋಕ್ಕಾಗುತ್ತೆ. ಸೊ ಒನ್ ಡೇ ದಿಸ್ ಇಸ್ ಒನ್ ಡೇಗೆ 24 hours ಇದೆ. ನಾವು ಯೂಸ್ ಮಾಡೋ ಅಂಥ ಕ್ಲಾಕು 12 hours ಕ್ಲಾಕು. ಸೊ 12 hours ಕ್ಲಾಕ್ ಅಂದರೆ ಒಂದು ಡೇನ ನಾವು 12 + 12 24 ಆಗಿ ಡಿವೈಡ್ ಮಾಡ್ಬೋದು, ಹೌದಾ? ಸೊ ದೇರ್ ಆರ್ 2 types ಆಫ್ ಕ್ಲಾಕ್ ಇದೆ. ಒಂದು 24 hours ಕ್ಲಾಕ್ ಆ್ಯಂಡ್ 12 hours ಕ್ಲಾಕ್. ಸೊ ನಾವು ಯೂಶಲಿ ಎಲ್ಲ ಕಡೆಗೂ 12 hours ಕ್ಲಾಕ್ನ ಯೂಸ್ ಮಾಡ್ತೀವಿ. 24 hours ಕ್ಲಾಕ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಯೂಶಲಿ ನೀವು ಕೇಳಿರ್ಬೋದು, ರೈಲ್ವೆ ಸ್ಟೇಷನ್ನಲ್ಲಿ ಟೈಮಿಂಗ್ಸ್ ಎಲ್ಲ ನಮಗೆ 24 hours ಕ್ಲಾಕ್ ಆಗಿ ಯೂಸ್ ಮಾಡ್ತೀವಿ. ಸೊ ರೈಲ್ವೆ ಸ್ಟೇಷನಲ್ಲಿ ನಮಗೆ ಈಗ ರಾತ್ರಿ 10 ಗಂಟೆಗೆ ಟ್ರೈನ್ ಬರುತ್ತೆ ಅಂದರೆ 22 hours ಅಂತ ಹೇಳ್ತಾರೆ. ಸೊ 22 hours ಅಂದರೆ ಇಟ್ ಮೀನ್ಸ್ ಆ 22ನಲ್ಲಿ ನಾವು 12ನ ಮೈನಸ್ ಮಾಡ್ಕೊಳ್ತೀವಿ. ಸೊ ದ್ಯಾಟ್ ವಿಲ್ ಇಂಡಿಕೇಟ್ ದ 10 PM. ಸೊ ನೀವು AM ಮತ್ತು PM ಅಂತ ಕೇಳಿರಬಹುದು. ಸೊ AM ನ ಯಾವಾಗ ಯೂಸ್ ಮಾಡ್ತೀವಿ, PM ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಡಿಸ್ಕಸ್ ಮಾಡೋಣ. ಸೊ 12 hours ಅಂದರೆ ನಮಗೆ ಮಿಡ್ ನೈಟಿಂದ ಸ್ಟಾರ್ಟ್ ಆಗುತ್ತೆ. ಸೊ 12 hours ಕ್ಲಾಕಲ್ಲಿ ಮಿಡ್ ನೈಟಿಂದ 0 ಅಂತ ತಗೊಳ್ತೀವಿ. ಸೊ 0 ಇಂದ ಸ್ಟಾರ್ಟ್ ಆಗುತ್ತೆ. 0 ಇಂದ ಸ್ಟಾರ್ಟ್ ಆಗಿದ್ದು ಸೊ 12 PM ಮುಗೀತು ಅಂದರೆ ನಮಗೆ 0 hours. ಸೊ 12 AM ಅಥವಾ ನಾವೇನಂತ ತಗೊಳ್ತೀವಿ, 0 hours ಅಂತ ತಗೊಳ್ತೀವಿ. 0 hours ಆದಮೇಲೆ 1 2 3, 0 ಆದಮೇಲೆ ಬರೋದೇ ನಮಗೆ 1 2 3 ಅಲ್ವಾ? ಸೊ 1 AM ಮಾರ್ನಿಂಗ್. ಮಿಡ್ ನೈಟ್ ಅಂತ ಅಲ್ಲಿ ನಾವು AM ಮೀನ್ಸ್ ಮಾರ್ನಿಂಗ್ ಅಂತ ತಗೊಳ್ತೀವಿ. AM 2 AM 3 AM. ಸೊ ಇವನ್ನೆಲ್ಲ ನಾವು AM ಅಂತ ಇಂಡಿಕೇಟ್ ಮಾಡ್ತಾ ಹೋಗ್ತೀವಿ ಅಪ್ ಟು ಆಫ್ಟರ್ನೂನ್. ನಿಮಗೆ ಗೊತ್ತಿದೆ ಅಲ್ವಾ ಆಫ್ಟರ್ನೂನ್ 12 hours. ಸೊ 12 hoursಲ್ಲಿ ನಾವು ಇದನ್ನ ಆಫ್ಟರ್ನೂನ್ ಅಂತ ಹೇಳ್ತೀವಿ. ಸೊ ದಿಸ್ 12 hours ಇಂಡಿಕೇಟ್ 12 PM, isn't it? ಸೊ ಇಲ್ಲಿ 1 2 3 4 5 6 7 8 9 10 11 ಆದಮೇಲೆ 12ನ ನಾವು PM ಅಂತ ಬರಿತೀವಿ. ಸೊ ಮಧ್ಯಾಹ್ನ 12 ಗಂಟೆನ ನಾವು 12 PM ಅಂತ ಬರಿತೀವಿ. 11 AM ಬೆಳಗ್ಗೆ ತನಕನೂ 11 AM ಆಗಿರುತ್ತೆ. 11:55 AM ಆಗಿರುತ್ತೆ. 12 ಬಂದ ತಕ್ಷಣ ಇಟ್ ವಿಲ್ ಬಿಕಮ್ 12 PM. 12 ಮೇಲ್ಗಡೆ ಬರೋವಂತಹ ಎಲ್ಲ ಟೈಮು ಏನಾಗುತ್ತೆ ನಮಗೆ PM ಆಗುತ್ತೆ. 1 PM 2 PM ಲೈಕ್ ದಟ್ ನಾವು ಹೀಗೆ ಬರೀತಾ ಹೋಗ್ತೀವಿ ಅಪ್ ಟು 12 AM ಆರ್ 0 hours, 12 hour ಆರ್ ಮಿಡ್ ನೈಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ 12 ಬರೋದು ಆಫ್ಟರ್ನೂನ್, ಇಲ್ಲಿ 12 ಬರೋದು ಮಿಡ್ ನೈಟ್. ಸೊ ದಿಸ್ ಈಸ್ ಹೌ ಯು ವಿಲ್ ಗೋಯಿಂಗ್ ಟು ಯೂಸ್ ದ 12 hours ಕ್ಲಾಕ್. ಸೊ AM ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಆಫ್ಟರ್ನೂನ್ 12 ಗಂಟೆ ಒಳಗಡೆ ಏನೇನು ಟೈಮಿಂಗ್ಸ್ ಬರುತ್ತಲ್ಲ, ರಾತ್ರಿ 12 ಗಂಟೆ ಮಿಡ್ ನೈಟಿಂದ ಆಫ್ಟರ್ನೂನ್ ಒಳಗಡೆ ಬರೋವಂಥ ಎಲ್ಲ ಟೈಮಿಂಗ್ಸ್ನು AM ಇಂದ ಇಂಡಿಕೇಟ್ ಮಾಡ್ತೀವಿ. ಆ್ಯಂಡ್ ಆಫ್ಟರ್ನೂನ್ 12 ಇಂದ ಮಿಡ್ ನೈಟ್ 12 ತನಕ ಬರೋವಂಥ ಎಲ್ಲ ಟೈಮಿಂಗ್ಸ್ನು PM ಇಂದ ಇಂಡಿಕೇಟ್ ಮಾಡ್ತೀವಿ. ಈಸ್ ದಿಸ್ ಕ್ಲಿಯರ್? ಸೊ 24 hours ಟೈಮಿಂಗಿಗೂ 12 hours ಟೈಮಿಂಗಿಗೂ ಏನು ಡಿಫ್ರೆನ್ಸ್ ಅಂದರೆ ಅಲ್ಲಿ ನಾವು AM PM ಅಂತ ಬರಿತೀವಿ. ಇಲ್ಲಿ ನೋ ನೀಡ್ ಟು ಯೂಸ್ AM PM ಅಂತ ಏನೂ ಬರೆಯೋ ಹಾಗಿಲ್ಲ. 12 hours ಕ್ಲಾಕಲ್ಲಿ ಬರೀ ಹವರ್ಸ್ ಅಂತ ಬರಿತೀವಿ. ದಟ್ ಈಸ್ ದ ಮೇನ್ ಡಿಫ್ರೆನ್ಸ್. ಸೊ ಅಲ್ಲಿ 1 AM ಅಂತ ಬರೆದಿದ್ವಿ ಅಲ್ವಾ, ಇಲ್ಲಿ 1 hour 2 hour 3 hour ಅಲ್ಲಿ 12 AM 12 PM ಅಂತ ಬರೆಯೋ ಬದಲು ಇಲ್ಲಿ 12 hours ಅಂತ ಬರ್ತೀವಿ. ನೆಕ್ಸ್ಟ್ ಅಲ್ಲಿ 1 PM ಇದೆ ಅಲ್ವಾ, 12 ಆದ ತಕ್ಷಣವೇ
13ನ ಯೂಸ್ ಮಾಡಲ್ಲ. 12 hours ಕ್ಲಾಕಲ್ಲಿ ನಾವು 13ನ ಯೂಸ್ ಮಾಡಲ್ಲ. ಬಟ್ ಹಿಯರ್ ವಿ ಆರ್ ಯೂಸಿಂಗ್ 13 hours, 14 hours and like that up to 24 hours. So 12 hours ಕ್ಲಾಕಲ್ಲಿ 12 ರಿಪೀಟ್ ಆಗಿದೆ, 2 times 12 ರಿಪೀಟ್ ಆಗುತ್ತೆ. ಬಟ್ 24 hours ಕ್ಲಾಕಲ್ಲಿ 1 to 24 ಇರುತ್ತೆ. ಸೊ ನಾವಿಲ್ಲಿ ಎ ಎಮ್ ಮತ್ತು ಪಿ ಎಮ್ನ ಯೂಸ್ ಮಾಡಲ್ಲ. 12 hours ಕ್ಲಾಕಲ್ಲಿ ಎ ಎಮ್ ಆ್ಯಂಡ್ ಪಿ ಎಮ್ನ ಯೂಸ್ ಮಾಡ್ತೀವಿ. ಈಸ್ ದಿಸ್ ಕ್ಲಿಯರ್? ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ 24 hours ಕ್ಲಾಕ್ನ 12 hours ಕ್ಲಾಕಿಗೆ ಕನ್ವರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ ಇಲ್ಲಿ ನೋಡಿರಿ 2 hours ಇದೆ, ಇದನ್ನ 24 hours 12 hours ಕ್ಲಾಕಿಗೆ ಕನ್ವರ್ಟ್ ಮಾಡಿದ್ರೆ 2 AM ಆಗುತ್ತೆ. ಸೊ ಇದನ್ನ ಕನ್ವರ್ಟ್ ಮಾಡಿದ್ರೆ ಹಾರ್ಸ್ ಇದ್ದಿದ್ದು AM ಆದರೆ ಇಟ್ ವಿಲ್ ಇಂಡಿಕೇಟ್ 12 hours ಕ್ಲಾಕ್. 3 hours ಆದರೆ 3 AM. ಸೊ 12 hoursನ ನಾವು 12 PM ಅಂತ ಬರಿತೀವಿ. ನೆಕ್ಸ್ಟ್ 13 hours ಆದರೆ 12 hours ಕ್ಲಾಕಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ವೆನ್ ಎವರ್ ದ ಟೈಮ್ ಈಸ್ ಮೋರ್ ದ್ಯಾನ್ 12, ಯಾವಾಗ ಟೈಮು ಮೋರ್ ದ್ಯಾನ್ 12 ಇರುತ್ತೋ ಅವಾಗೆಲ್ಲ ನಾವೇನು ಮಾಡಬೇಕು, 12ಇಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. ದಟ್ ಈಸ್ ವೆನ್ ಟೈಮ್ ಈಸ್ ಬಿಲೋ, ಸಿ ಒಂದು ರೂಲ್ ಇದೆ, ವೆನ್ ಟೈಮ್ ಈಸ್ ಬಿಲೋ 12, ಟೈಮ್ ಬಿಲೋ 12 ಈಸ್ ಅ ರೆಫರೆನ್ಸ್. ಸೊ ಬಿಲೋ 12 ಇದ್ದಾಗ ಎ ಎಮ್ನ ಬರಿತೀವಿ, ಎಬೋ 12 ಇದ್ದಾಗ ಪಿ ಎಮ್ನ ಬರಿತೀವಿ. ಸಿ ಇಲ್ಲಿ 13 ಇದೆ ಅಲ್ವಾ, ಪಿ ಎಮ್ನ ಯೂಸ್ ಮಾಡಬೇಕು ಆ್ಯಂಡ್ 12ಇಂದ ಸಬ್ಟ್ರ್ಯಾಕ್ಟ್ ಮಾಡಬೇಕು. 13ಅಲ್ಲಿ 12ನ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1 ಬರುತ್ತೆ, ಸಬ್ಟ್ರ್ಯಾಕ್ಟ್ ಮಾಡಿ ಪಿ ಎಮ್ ಅಂತ ಬರೀಬೇಕು. ಎಬೋ 12 ಇದ್ದಾಗ ಪಿ ಎಮ್ನ ಯೂಸ್ ಮಾಡ್ತೀವಿ ಆ್ಯಂಡ್ ಯು ಹ್ಯಾವ್ ಟು ಸಬ್ಟ್ರ್ಯಾಕ್ಟ್ ಇಟ್ ಫ್ರಮ್ 12. ಸೊ 14 ಇದೆ, 14ಅಲ್ಲಿ 12ನ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಸೊ ಇಟ್ ವಿಲ್ ಬಿಕಮ್ 2 PM. ಈಸ್ ದಿಸ್ ಕ್ಲಿಯರ್? ಸೊ this is how you are going to convert 24 hours clock into 12 hours clock. ಸೊ ಏನು ರೂಲ್ ಇದೆ ಅಂದರೆ ಬಿಲೋ 12 ಇದ್ದಾಗ ಹವರ್ಸ್ನ ನಾವು ಎ ಎಮ್ ಅಂತ ಬರಿತೀವಿ, ಎಬೋ 12 ಹೋದಾಗ 12ಇಂದ ಸಬ್ಟ್ರ್ಯಾಕ್ಟ್ ಮಾಡಿ ಅದಾದಮೇಲೆ ಅವಕ್ಕೆಲ್ಲ ನಾವು ಪಿ ಎಮ್ ಅಂತ ಬರಿತಾ ಹೋಗ್ತೀವಿ. ಈಸ್ ದಿಸ್ ಕ್ಲಿಯರ್? ನೆಕ್ಸ್ಟ್ ಲೆಟ್ಸ್ ಟೇಕ್ ಡೈರೆಕ್ಟ್ಲಿ ಎಕ್ಸಸೈಸ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. Exercise 7.1 first main. ಆನ್ಸರ್ ಓರಲಿ ಅಂದರೆ ಜಸ್ಟ್ ನೀವು ಓರಲಾಗಿ ಆನ್ಸರ್ ಮಾಡ್ತಾ ಹೋಗ್ರಿ. ಅಟ್ ವಾಟ್ ಟೈಮ್ ಡು ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್? ನೀವು ಎಷ್ಟು ಗಂಟೆಗೆ ಹೇಳ್ತೀರಾ? ಡು ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಅಂದರೆ ಎಷ್ಟು ಗಂಟೆಗೆ ಹೇಳ್ತೀರಾ? ಯೂಶಲಿ 6 AM ಆರ್ 6:30 AM, ನಾಟ್ ಈವ್ನಿಂಗ್. ಪಿ ಎಮ್ ಅಂತ ಬರೆದ್ರೆ ನೀವು ಏನು ಹೇಳ್ದಂಗೆ ಆಗುತ್ತೆ, ಈವ್ನಿಂಗ್ ಟೈಮ್ ಹೇಳ್ದಂಗೆ ಆಗುತ್ತೆ. ಸೊ ನೀವು ಮಾರ್ನಿಂಗ್ ಎಲ್ಲ ಹೇಳೋ ಟೈಮು ಬೆಳಿಗ್ಗೆ, ಯಾವಾಗಲೂ ಮಿಡ್ನೈಟಿಂದ ಆಫ್ಟರ್ನೂನ್ 12ವರೆಗೂ ನಾವು ಎ ಎಮ್ಮಲ್ಲಿ ಬರಿತೀವಿ. ಸೊ 6 AM. ನೆಕ್ಸ್ಟ್ ಸೆಕೆಂಡ್ ಒನ್, ಅಟ್ ವಾಟ್ ಟೈಮ್ ಡು ಯು ಗೋ ಟು ಸ್ಕೂಲ್? ಸ್ಕೂಲಿಗೆ ಎಷ್ಟು ಗಂಟೆಗೆ ಹೋಗ್ತೀರಾ? 9:30 AM. ಸೊ ಮಾರ್ನಿಂಗ್ ಟೈಮ್ಸಿಗೆ ಬಿಲೋ ಆಫ್ಟರ್ನೂನ್ 12 ಒಳಗಡೆಯಿಂದ ಬರೋ ಎಲ್ಲ ಟೈಮಿಂಗ್ಸ್ನು ನಾವು ಎ ಎಮ್ ಅಂತ ಮಾರ್ಕ್ ಮಾಡ್ತೀವಿ, 9:30 AM. ನೆಕ್ಸ್ಟ್ ಥರ್ಡ್ ಒನ್, ಅಟ್ ವಾಟ್ ಟೈಮ್ ಡು ಯು ಗೋ ಔಟ್ ಟು ಪ್ಲೇ? ಎಷ್ಟು ಗಂಟೆಗೆ ನೀವು ಆಟ ಆಡ್ಲಿಕ್ಕೆ ಹೋಗ್ತೀರಾ? ಸ್ಕೂಲಿಗೆ ಬರ್ತೀರಾ, ಸ್ಕೂಲಿಂದ ಮನೆಗೆ ಹೋಗಿ ಆಟ ಆಡಲಿಕ್ಕೆ ಹೋಗ್ತೀರಾ ಅರೌಂಡ್ 5 PM. ಸೊ ಈವ್ನಿಂಗ್ ಟೈಮಿಂಗ್ಸ್ನ ಅಂದರೆ ಮಧ್ಯಾಹ್ನ ಆಫ್ಟರ್ನೂನ್ 12 ಆದಮೇಲೆ ಬರೋ ಎಲ್ಲ ಟೈಮಿಂಗ್ಸ್ ನಾವು ಪಿ ಎಮ್ಮಲ್ಲಿ ಮೆನ್ಷನ್ ಮಾಡ್ತೀವಿ. ಸೊ ಸಂಜೆ ಅಂದರೆ ದಟ್ ವಿಲ್ ಬಿ ಇಂಡಿಕೇಟಿಂಗ್ ಪಿ ಎಮ್. ಸೊ 5 PM. ಇಲ್ಲಿ ಇಂಪಾರ್ಟೆಂಟ್ ಏನು ಅಂದರೆ ನೀವು 5 ಗಂಟೆ ಅಂತ ಹೇಳೋದಲ್ಲ, 5 PM ಎ ಎಮ್ ಅಂತ ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್. 5 AM ಅಂತ ಬಂದರೆ ಇಟ್ ವಿಲ್ ಬಿ ಅ ರಾಂಗ್ ಆನ್ಸರ್. ನೆಕ್ಸ್ಟ್ ಫೋರ್ತ್ ಒನ್, ಫ್ರಮ್ ವಾಟ್ ಟೈಮ್ ಟು ವಾಟ್ ಟೈಮ್ ಡು ಯು ಸ್ಟಡಿ ಡ್ಯೂರಿಂಗ್ ನೈಟ್? ನೀವು ನೈಟ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಸ್ಟಡಿ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಸೊ ನೈಟ್ ಟೈಮ್ ಅಂದರೆ ನೀವು ಈವ್ನಿಂಗ್ ಟೈಮ್ ಸ್ಟಡಿ ಮಾಡ್ತೀರಲ್ವ, ಸ್ಟಡಿ ಅವರ್ಸ್ 6 to 8:30 PM. ಅವ್ರು ಮಾರ್ನಿಂಗ್ ಅಂತ ಕೇಳಿದ್ರೆ ನೀವು 6 to 8:30 AM ಅಂತ ಹೇಳ್ತಿದ್ರಿ, ಅವ್ರು ನೈಟ್ ಅಂತ ಕೇಳ್ತಿರೋದ್ರಿಂದ 6 to 8:30 AM. ಸಾರಿ 8:30 PM. ಮಾರ್ನಿಂಗ್ ಅಂತ ಕೇಳಿದ್ರೆ ಎ ಎಮ್ ಯೂಸ್ ಮಾಡ್ತಿದ್ವಿ, ನೈಟ್ ಅಂತ ಕೇಳಿರೋದಕ್ಕೆ ಪಿ ಎಮ್ನ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್
ಫಿಫ್ತ್ ಒನ್, ಅಟ್ ವಾಟ್ ಟೈಮ್ ವಿಲ್ ಯು ಹ್ಯಾವ್ ಯುವರ್ ಡಿನ್ನರ್. ಸೊ ಯಾವ ಟೈಮಲ್ಲಿ ನೀವು ಡಿನ್ನರ್ ಮಾಡ್ತೀರಾ ಅಂತ ಕೇಳ್ತಾರೆ. ಯೂಶಲಿ 9-9:30 ಟೈಮ್ಗೆ ಎಲ್ಲರೂ ಡಿನ್ನರ್ ಮಾಡ್ತೀವಲ್ಲ. ಡಿನ್ನರ್ ಅಂದರೆ ನೈಟ್, ನಾಟ್ ಟಿಫನ್. ಬ್ರೇಕ್ಫಾಸ್ಟ್ ಅಂತ ಕೇಳ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಅಂತ ಕೇಳಿದ್ರೆ 9 AM ಅಂತ ಬರೀತಿದ್ವಿ. ಅದೇ ಡಿನ್ನರ್ ಅಂತ ಕೇಳಿರೋದಕ್ಕೆ 9 PM ಅಂತ ಬರೀತೀವಿ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಅಟ್ ವಾಟ್ ಟೈಮ್ ಡು ಯು ಗೋ ಟು ಬೆಡ್ ಅಟ್ ನೈಟ್. ಸೊ ನೈಟ್ ಟೈಮು ಎಷ್ಟು ಗಂಟೆಗೆ ಮಲಗ್ತೀರಾ? ಬೆಡ್ ಅಟ್ ಟೈಮ್ ಅಂದರೆ ಎಷ್ಟು ಗಂಟೆಗೆ ಮಲಗ್ತೀವಿ? ಯೂಶಲಿ 10 PM. PM ಅಂದರೆ ನೈಟ್ ಟೈಮ್ಸ್ನೆಲ್ಲ ನಾವು PM ಅಲ್ಲೇ ಬಂದ್ವಿ. ಸೊ 10 PM. ಸೊ ಇಲ್ಲಿ PM ಮತ್ತು AMನ ಅಬ್ಸರ್ವ್ ಮಾಡಿರಿ. ನೈಟ್ ಮಿಡ್-ನೈಟಿಂದ ಆಫ್ಟರ್ನೂನ್ ಮಿಡ್-ನೈಟ್ ತನಕ ನಾವು AM ಯೂಸ್ ಮಾಡ್ತೀವಿ. ಆಫ್ಟರ್ನೂನ್ 12ಇಂದ ಮತ್ತು ಮಿಡ್-ನೈಟ್ 12 ತನಕ PM ಯೂಸ್ ಮಾಡ್ತೀವಿ. ಮಾರ್ನಿಂಗ್ ಟೈಮ್ಸ್ AM, ಆಫ್ಟರ್ನೂನ್ ಟು ನೈಟ್ PM. Is this clear? So this is a solution for first question. Let's take second main. Denote the following timings in AM and PM. So ಈ ಟೈಮಿಂಗ್ಸ್ನ ನಾವು AM and PM ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಹೋಗಬೇಕು. ಸೆಕೆಂಡ್ ಮೀನ್ ಫಸ್ಟ್ 10-15 ಮಾರ್ನಿಂಗ್ ಅಂತ ಇದೆ. ಮಾರ್ನಿಂಗ್ ಮೀನ್ಸ್ AM. 10-15 AM. ಸೊ ಮಾರ್ನಿಂಗ್ನ ನಾವು ಯಾವಾಗಲೂ AM ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೆಕೆಂಡ್ ಒನ್ 8-10 ನೈಟ್. ನೈಟ್ ಮೀನ್ಸ್ PM. 8-10 ನೈಟ್ ಅಂತ ಕೊಟ್ಟಿದ್ದಾರಲ್ವ, ಸೊ PM. ಥರ್ಡ್ ಒನ್ 1:45 ಆಫ್ಟರ್ನೂನ್ ಟೈಮಿಂಗ್ಸ್ ಆ್ಯಂಡ್ ನೈಟ್ ಟೈಮಿಂಗ್ಸ್ನ ನಾವು PM ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ 1:45 PM. ನೆಕ್ಸ್ಟ್ 4:30 ಮಾರ್ನಿಂಗ್ ಅಂದರೆ AM. ಫಿಫ್ತ್ ಒನ್ 9:45 ನೈಟ್. ಸೊ ನೈಟ್ ಅಂದರೆ PM. ನೆಕ್ಸ್ಟ್ 5:35 ಈವ್ನಿಂಗ್ ಟೈಮಿಂಗ್ಸ್ ಕೂಡ ನಾವು PMನೇ ಯೂಸ್ ಮಾಡ್ತೀವಿ. ಈಸ್ ದಿಸ್ ಕ್ಲಿಯರ್? ಸೊ 5:35 PM. ಸೊ ಎಲ್ಲಿ AM ಯೂಸ್ ಮಾಡಬೇಕು, ಎಲ್ಲಿ PM ಯೂಸ್ ಮಾಡಬೇಕು ಅಂತ ಕ್ಲಿಯರ್ ಆಯಿತಾ? ಸೊ ಲೆಟ್ಸ್ ಟೇಕ್ ಥರ್ಡ್ ಮೇನ್. ಕನ್ವರ್ಟ್ ದ ಫಾಲೋಯಿಂಗ್ ಟೈಮಿಂಗ್ಸ್ ಟು 12 hours clock ಟೈಮಿಂಗ್. ಆಲ್ಸೋ ರೈಟ್ ಇನ್ AM ಆ್ಯಂಡ್ PM. ಸೊ ಇಲ್ಲಿ 23 hours ಕ್ಲಾಕ್ನ ಕೊಟ್ಟಿದ್ದಾರೆ. ನಾವು 12 hours ಕ್ಲಾಕಿಗೆ ಕನ್ವರ್ಟ್ ಮಾಡಿ AM ಆ್ಯಂಡ್ PM ಯೂಸ್ ಮಾಡಿ ಬರಿಬೇಕು. ಸೊ ಲೆಟ್ಸ್ ಟೇಕ್ ಥರ್ಡ್ ಮೇನ್. ನಿಮಗೆ ಅದೊಂದು ಕಾನ್ಸೆಪ್ಟ್ ಗೊತ್ತಿದ್ರೆ, ಇಲ್ಲಿರೋದೇ 2 ಕಾನ್ಸೆಪ್ಟ್. ಒಂದು AM PM ಯಾವಾಗ ಯೂಸ್ ಮಾಡಬೇಕು ಅನ್ನೋದು, ಒಂದು 24 hours-ಇಂದ 12 hours ಕ್ಲಾಕಿಗೆ ಹೆಂಗೆ ಕನ್ವರ್ಟ್ ಮಾಡಬೇಕು. ಸೊ 2 ಥಿಂಗ್ಸ್ನ ಕಲ್ತ್ಕೊಂಡ್ಬಿಟ್ರೆ ನೀವು ಈಸಿಯಾಗಿ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಥರ್ಡ್ ಮೇನ್. ಸೊ ಈ ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟು 12 hours-ಗಿಂತ ಜಾಸ್ತಿ ಇದ್ದರೆ ಏನು ಮಾಡ್ತೀವಿ? 12ಇಂದ ಸಬ್ಟ್ರ್ಯಾಕ್ಟ್ ಮಾಡಿ PM ಅಂತ ಬರಿತೀವಿ. ದಟ್ ಈಸ್ ದ ರೂಲ್. 12ಇಂದ ಸಬ್ಟ್ರ್ಯಾಕ್ಟ್ ಮಾಡಿ PM ಅಂತ ಬರಿತೀವಿ. ಬಿಲೋ 12 ಇದ್ದರೆ ಡೈರೆಕ್ಟಾಗಿ AM ಅಂತ ಬರಿತೀವಿ. ಸೊ ಡಿಸೈಡ್ ಮಾಡಬೇಕು ಫಸ್ಟ್, ಅದು ಬಿಲೋ 12 ಇದೆನಾ, ಎಬೋ 12 ಇದೆನಾ ಅಂತ. ಇಸ್ ದಿಸ್ ಕ್ಲಿಯರ್? ಸೊ 23 25 ಅಂದರೆ 23 hours 25 minutes ಅಂತ. ಸೊ ಎಬೋ 12 ಇರೋದಕ್ಕೆ ಏನು ಮಾಡ್ತೀವಿ? ಸಬ್ಟ್ರ್ಯಾಕ್ಟ್ ಮಾಡ್ತೀವಿ. ಸೊ 12 hours-ಗೆ ಸಬ್ಟ್ರ್ಯಾಕ್ಟ್ ಮಾಡಬೇಕು, ನಾಟ್ ಮಿನಿಟ್ಸಿಗೆ ಸಬ್ಟ್ರ್ಯಾಕ್ಟ್ ಮಾಡೋ ಹಾಗಿಲ್ಲ. 5 0 ಹೋದರೆ 0, 12 0 ಹೋದರೆ 0, 3 ಅಲ್ಲಿ 2 ಹೋದರೆ 1, 2 ಅಲ್ಲಿ 1 ಹೋದರೆ 1. ಸೊ ಸಬ್ಟ್ರ್ಯಾಕ್ಟ್ ಮಾಡಿ PM ಅಂತ ಬರಿಬೇಕು. ಸೊ ಬಿಲೋ 12 ಇದ್ದಾಗ AM ಅಂತ ಬರಿತೀವಿ. ಸೊ ಎಬೋ 12 ಇದ್ದಾಗ PM ಅಂತ ಬರಿತೀವಿ. ಸೊ 11:25 PM. ನೆಕ್ಸ್ಟ್ ಸೆಕೆಂಡ್ ಒನ್ 12:35. ಸೊ 12:35 hours ಅಂತ ಇದೆ ಅಲ್ವಾ? ಸೊ ಇಲ್ಲಿ ಏನು ಮಾಡಬೇಕು? 12:35 PM ಅಂತ ಬರಿತೀವಿ. ಸೊ ಮಾರ್ನಿಂಗ್ ಅಂದರೆ ನಮಗೆ 0 hours ಅಂತ ಕೊಡ್ತಿದ್ರು. ಇದು 12 ಅಂದರೆ 0ಇಂದ 12 ತನಕ ಆಗಿದೆ. ನಾವು 12:30ನ ಕೂಡ PM ಅಂತಲೇ ಬರ್ತೀವಿ. ಎಬೋ 12 ಇತ್ತು ಅಂದರೆ PM ಯೂಸ್ ಮಾಡ್ತೀವಿ. ರಿಮೆಂಬರ್ ದಟ್.
ಸೊ ಇಲ್ಲಿ ಸಬ್ಟ್ರ್ಯಾಕ್ಟ್ ಮಾಡೋ ಹಾಗಿಲ್ಲ. 13 ಎಬೌವ್ 12 ಇದ್ದರೆ ಮಾತ್ರ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, ಎಕ್ಸಾಕ್ಟ್ 12 ಇದ್ದರೆ ಸಬ್ಟ್ರ್ಯಾಕ್ಟ್ ಮಾಡಲ್ಲ. ಅದನ್ನು ಕೂಡ ನೆನ್ಪಿಟ್ಕೊಡ್ರಿ. ಎಬೌವ್ 12 ಮೀನ್ಸ್ 13 ನಾಟ್ 12. ಸೊ ಇದನ್ನ ಜಸ್ಟ್ ಪಿ ಎಮ್ ಅಂತ ಬರಿತೀವಿ. ಸೊ ಇಲ್ಲಿ ಕನ್ಫ್ಯೂಷನ್ ಆಗೋದು ನಿಮಗೆ 12 ಕೊಟ್ಟಾಗ ಎಬೌವ್ 12 ಇತ್ತು. 12 ಗಂಟೆ 1 ನಿಮಿಷ ಅಂದರೂ ಕೂಡ ಎಬೌವ್ 12 ಆಗುತ್ತೆ. ಅಲ್ಲಿ ಮಿನಿಟ್ಸ್ ಜಾಸ್ತಿ ಆಗಿರುತ್ತೆ, ಹವರ್ಸ್ ಜಾಸ್ತಿ ಆಗಿಲ್ಲ. ಸೊ ಎಬೌವ್ 12ನ ನಾವು ಪಿ ಎಮ್ ಅಲ್ಲೇ ಬರಿಬೇಕು, ಕನ್ಫ್ಯೂಸ್ ಆಗಿ ಎ ಎಮ್ ಅಲ್ಲಿ ಬರಿಬೇಡ್ರಿ. ದಿಸ್ ಇಸ್ 12:35 PM. ನೆಕ್ಸ್ಟ್ ಥರ್ಡ್ ಒನ್ 45 hours. ಸೊ ಎಬೌವ್ 12 ಇದೆ, 12 ಸಬ್ಟ್ರ್ಯಾಕ್ಟ್ ಮಾಡ್ತೀರಾ. ಫೈವ್ 0 ಹೋದರೆ 5, 4 0 ಹೋದರೆ 4, 4 2 ಹೋದರೆ 2, 1 1 ಹೋದರೆ 0. 2:45 PM. ಸೊ ಎಬೌವ್ 12 ಇರೋದಕ್ಕೆ ನಾವು ಪಿ ಎಮ್ ಅಂತ ಬರಿತೀವಿ. ನೆಕ್ಸ್ಟ್ ಫೋರ್ತ್ ಒನ್ 1840. hours. ಸೊ ಇಲ್ಲಿ ಏನಾಯಿತು, ಎಬೌವ್ 12 ಇದೆ. ಎಬೌವ್ 12 ಇದ್ದಾಗ 12ಇಂದ ಮೈನಸ್ ಮಾಡ್ತೀವಿ. 0 0 ಹೋದರೆ 0, 4 0 ಹೋದರೆ 4, 8 2 ಹೋದರೆ 6, 1 1 ಹೋದರೆ 0. 6:40 PM. ಫಿಫ್ತ್ ಒನ್ 8:30 hours. ಸೊ ಇಲ್ಲಿ ನೋಡಿರಿ, 8 ಮೀನ್ಸ್ ಬಿಲೋ 12. 8 ಅಂದರೆ 12ಗಿಂತ ಕಡಿಮೆ ಇರೋದು. ಸೊ ಏನು ಮಾಡ್ತೀರಿ, ಡೈರೆಕ್ಟಾಗಿ ಎ ಎಮ್ ಅಂತ ಬರೀತೀರಿ. ಯಾವಾಗ 12ಗಿಂತ ಜಾಸ್ತಿ ಇರುತ್ತೆ ಅವಾಗ ಮಾತ್ರ ಸಬ್ಟ್ರ್ಯಾಕ್ಟ್ ಮಾಡ್ತೀವಿ, ಇಲ್ಲ ಅಂದರೆ ಹಾಗೆ ಎ ಎಮ್ ಅಂತ ಎ ಎಮ್ ಅಂತ ಬರಿತೀವಿ. ನೆಕ್ಸ್ಟ್ 11:55 hours. So 11 means that is below 12. So we'll write it as 11:55 AM. Next, seventh question. 2:15 hours. 2 means below 12. So you'll write it as 2:15 AM. Next, eighth question. 15:37 hours. 15:37. 15 means above 12. So you have to subtract it from 12. 5 2 ಹೋದರೆ 3, 1 1 ಹೋದರೆ 0. 3:37. So you have to write it as PM. 3:37 PM. Next, ninth one. 21:40. 21:40 hours. So 21:40 ಅಂದರೆ this is also above 12. 0 0 ಹೋದರೆ 0, 4 0 ಹೋದರೆ 4 and 11 ಆಗುತ್ತೆ. 11ನಲ್ಲಿ 2 ಹೋದರೆ ಏನು 9. So here it will become 0. 9:40 PM. So 12ಇಂದ ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಾವು ಪಿ ಎಮ್ನ ಯೂಸ್ ಮಾಡ್ತೀವಿ. ದಟ್ ಈಸ್ 9:40 PM. ನೆಕ್ಸ್ಟ್ 16:45 hours. 16:45. 16 means that is also above 12. So you have to subtract it from 12. 5 0 ಹೋದರೆ 5, 4 0 ಹೋದರೆ 4, 6 2 ಹೋದರೆ 4, 1 1 ಹೋದರೆ 0. So 4:45 PM. So this is a conversion of 24 hours timing into 12 hours timing. So ಇಲ್ಲಿ above 12 ಇದ್ದಾಗ 12ಇಂದ ಸಬ್ಟ್ರ್ಯಾಕ್ಟ್ ಮಾಡಿ ಪಿ ಎಮ್ ಅಂತ ಬರಿತೀವಿ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಫಾರ್ ದಿಸ್ ಫಸ್ಟ್ ಎಕ್ಸಸೈಸ್ ವಿಲ್ ಕಂಪ್ಲೀಟ್. ಲೆಟ್ಸ್ ಟೇಕ್ ನ್ಯೂ ಕಾನ್ಸೆಪ್ಟ್, ದಟ್ ಈಸ್ seconds, minutes, hours. Let's discuss how to convert seconds into minutes and minutes into hours.
ಸೊ ಯು ಆಲ್ರೆಡಿ ಸ್ಟಡಿ ರೈಟ್. 60 ಸೆಕೆಂಡ್ಸ್ ಮೇಕ್ಸ್ 1 ಮಿನಿಟ್. ಅಂದರೆ 1 ಮಿನಿಟ್ ಆಗಬೇಕು ಅಂದರೆ 60 ಸೆಕೆಂಡ್ಸ್ ಕಂಪ್ಲೀಟ್ ಆಗಬೇಕು. ಕ್ಲಾಕಲ್ಲಿ 3 ನೀಡಲ್ಸ್ ಇರುತ್ತೆ ನಮಗೆ. ಒಂದು ಸೆಕೆಂಡಿನ ನೀಡಲ್, ಇನ್ನೊಂದು ಹಾರ್ಸ್ನ ನೀಡಲ್, ಚಿಕ್ಕದಿರೋದು ಒಂದು ಹವರ್ನ ಇಂಡಿಕೇಟ್ ಮಾಡುತ್ತೆ. 2 ದೊಡ್ಡ ದೊಡ್ಡ ನೀಡಲ್ಸ್ ಇರುತ್ತೆ. ಆ ಒಂದು ಏನು ಇಂಡಿಕೇಟ್ ಮಾಡುತ್ತೆ, ಸೆಕೆಂಡ್ ನೀಡಲ್, ಇನ್ನೊಂದು ಮಿನಿಟ್ಸ್ನ ನೀಡಲ್. ತುಂಬ ಫಾಸ್ಟಾಗಿ ತಿರುಗ್ತಾ ಇರುತ್ತಲ್ಲ ಅದು ಏನು ಸೆಕೆಂಡ್ನ ಇಂಡಿಕೇಟ್ ಮಾಡುತ್ತೆ. ಅದಕ್ಕಿಂತ ಸ್ವಲ್ಪ ಸ್ಲೋ ಆಗಿ ಟರ್ನ್ ಆಗ್ತಾ ಇರುತ್ತೆ, ದಟ್ ಈಸ್ ಮಿನಿಟ್ ಹ್ಯಾಂಡ್. ಆ್ಯಂಡ್ ತುಂಬ ಸ್ಲೋ ಆಗಿ ಆಗೋವಂಥ ಹ್ಯಾಂಡ್ ಹವರ್ ಹ್ಯಾಂಡ್. ಸೊ ಹವರ್ ಹ್ಯಾಂಡು ಅಂದರೆ ಸೆಕೆಂಡಿನ ಹ್ಯಾಂಡು 60 ಟೈಮ್ಸ್ ರನ್ ಆಯಿತು ಅಂದರೆ ಆವಾಗ 1 ಮಿನಿಟ್. 60 ಸೆಕೆಂಡ್ಸ್ನ ಕಂಪ್ಲೀಟ್ ಮಾಡಿತ್ತು ಅಂದಾಗ 1 ಮಿನಿಟ್ ಆಗುತ್ತೆ. ಅದೇ ಥರ ಒಂದು 60 ಮಿನಿಟ್ಸ್ ಕಂಪ್ಲೀಟ್ ಆಯಿತು ಅಂದರೆ 1 ಅವರ್ ಆಗುತ್ತೆ. ಸೊ 60 ಮಿನಿಟ್ಸ್ ಅಂದರೆ 60 ಸೆಕೆಂಡ್ಸ್ ಅಂದರೆ 1 ಸೆಕೆಂಡ್ನ ನೀಡಲು ಒಂದು ಕಂಪ್ಲೀಟ್ ರೆವಲ್ಯೂಷನ್ ಬಂತು ಅಂದರೆ ಆಗ 60 ಸೆಕೆಂಡ್ಸ್ ಆಗಿದೆ ಅಂತ ಅರ್ಥ. ಸೊ 1 ಸೆಕೆಂಡ್ ಆಗಿದೆ. 60 ಸೆಕೆಂಡ್ ಇಲ್ಲಿಂದ ಇಲ್ಲಿಗೆ ಸೆಕೆಂಡ್ನ ನೀಡಲ್ ಕಂಪ್ಲೀಟ್ ಆಯಿತು ಅಂದರೆ 1 ಮಿನಿಟ್ ಆಯಿತು. ಸೊ ಈ ಮಿನಿಟ್ ಹ್ಯಾಂಡು 1 ಮಿನಿಟ್ 1 ಸ್ಟೆಪ್ಪು ಮುಂದೆ ಬರುತ್ತೆ. ಅದೇ ಥರ ಮಿನಿಟ್ ಹ್ಯಾಂಡು ಒಂದು ಕಂಪ್ಲೀಟ್ ರೆವಲ್ಯೂಷನ್ ಮಾಡ್ತು ಅಂದರೆ ಹವರ್ ಹ್ಯಾಂಡು 1 ಹವರ್ನ ಕಂಪ್ಲೀಟ್ ಮಾಡುತ್ತೆ. ಈಸ್ ದಿಸ್ ಕ್ಲಿಯರ್? ಸೊ ದಿಸ್ ಇಸ್ ಅ ಕನ್ವರ್ಷನ್. ಸ್ವಲ್ಪ ನೀವು ಅನಲೈಸ್ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಸೊ 60 ಸೆಕೆಂಡ್ಸ್ ಅಂದರೆ ಸೆಕೆಂಡ್ಸ್ನ ಹ್ಯಾಂಡು ಒಂದ್ಸಲಿ ಕಂಪ್ಲೀಟ್ ರೆವಲ್ಯೂಷನ್ ಮಾಡ್ತು ಅಂದರೆ 60 ಇಂಡಿಕೇಟ್ ಮಾಡುತ್ತೆ. ಹೌದಾ? ನಿಮಗೆಲ್ರಿಗೂ ಕ್ಲಾಕ್ ಗೊತ್ತಿದೆ. 12, 3, 6, 9, 1, 2, 3, 4, 5, 6, 7, 8, 9, 10. ಸೊ ಇವೆಲ್ಲ ಏನು ಇಂಡಿಕೇಟ್ ಮಾಡುತ್ತೆ? 12, 1, 2, 3 ಇವೆಲ್ಲ ಹವರ್ಸ್ನ ಇಂಡಿಕೇಟ್ ಮಾಡುತ್ತೆ. ಹೌದಾ? 1 ಅವರ್, 2 ಅವರ್, 3 ಅವರ್ಸ್, 4 ಅವರ್ಸ್, 5 ಅವರ್ಸ್, 6 ಅವರ್ಸ್, 7 ಅವರ್ಸ್, 8, 9, 10, 11 ಈ ಥರ ಇಂಡಿಕೇಟ್ ಮಾಡಿ. ಇಲ್ಲಿ ಇವೆಲ್ಲ ಅವರ್ಸ್ನ ಇಂಡಿಕೇಟ್ ಮಾಡುತ್ತೆ. ಅದೇ ನಾವು ಮಿನಿಟ್ಸ್ನ ಓದಬೇಕಾದ್ರೆ ಹೆಂಗೆ ಓದ್ತೀವಿ? ಇಲ್ಲಿ 5 ಮಿನಿಟ್ಸ್ ಆಯಿತು, 10 ಮಿನಿಟ್ಸ್ ಆಯಿತು, 5 ಮಿನಿಟ್ಸ್, 10 ಮಿನಿಟ್ಸ್, 15 ಮಿನಿಟ್ಸ್, 20 ಮಿನಿಟ್ಸ್, 30 ಮಿನಿಟ್ಸ್, 20, 25, 30 ಒಂದೊಂದು ಸ್ಪೇಸ್ ನಮಗೆ 5 ಮಿನಿಟ್ಸ್ ಅಥವಾ 5 ಸೆಕೆಂಡ್ಸ್ನ ಇಂಡಿಕೇಟ್ ಮಾಡುತ್ತೆ. ಹೌದಲ್ವಾ? ಸೊ ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆಯಿತು ಅಂದರೆ ಇಟ್ ವಿಲ್ ಇಂಡಿಕೇಟ್ 60 ಸೆಕೆಂಡ್ಸ್. ಸೆಕೆಂಡ್ ನೀಡಲ್ ಕಂಪ್ಲೀಟ್ ಮಾಡ್ತು ಅಂದರೆ ಇಟ್ ವಿಲ್ ಇಂಡಿಕೇಟ್ 60 ಸೆಕೆಂಡ್ಸ್. ಅದೇ ಮಿನಿಟ್ ಹ್ಯಾಂಡ್ ಕಂಪ್ಲೀಟ್ ಮಾಡ್ತು ಅಂದರೆ ಇಟ್ ವಿಲ್ ಇಂಡಿಕೇಟ್ 60 ಮಿನಿಟ್ಸ್. ಸೊ ತುಂಬ ಕಾಂಪ್ಲಿಕೇಶನ್ ಬೇಡ. ಲೆಟ್ಸ್ ಟೇಕ್ ಕನ್ವರ್ಷನ್. 60 seconds. 60 seconds makes 1 minute. So this is very important conversion. 60 seconds is equals to 1 minute. Similarly, 60 minutes. 60 minutes is equals to 1 hour. 60 minutes is equals to 1 hour. And 24 hours. 24 hours is equals to 1 day. 24 hours ಅಂದರೆ 1 ಡೇ ಆಗುತ್ತೆ. ಸೊ 60 ಸೆಕೆಂಡ್ಸ್ ಅಂದರೆ 1 ಮಿನಿಟ್, 60 ಮಿನಿಟ್ಸ್ ಅಂದರೆ 1 ಅವರ್. ಆ್ಯಂಡ್ ಅದೇ ಥರ 24 hours ಸೇರಿಸಿದ್ರೆ 1 ಡೇ ಆಗುತ್ತೆ. ಅದೇ ಥರ 7 days ಸೇರಿದ್ರೆ 1 ವೀಕ್ ಆಗುತ್ತೆ. 7 days is equals to 1 week. And 31 days or 30 days. So 30 or 31 daysಗೆ 1 month ಆಗುತ್ತೆ. ಸೊ ಎಕ್ಸೆಪ್ಟ್ ಫೆಬ್ರವರಿನಲ್ಲಿ ಬಿಟ್ಟು ಇನ್ನೆಲ್ಲ ಮಂತಲ್ಲೂ ಕೆಲವೊಂದು ಮಂತಲ್ಲಿ 30 days ಇರುತ್ತೆ, ಕೆಲವೊಂದು ಮಂತಲ್ಲಿ 31 days ಇರುತ್ತೆ. ನೆಕ್ಸ್ಟ್ 12 months ಮೇಕ್ 1 year. ದೀಸ್ ಆರ್ ಬೇಸಿಕ್ ಥಿಂಗ್ಸ್. ನೀವು ಪ್ರಿ KG ಕ್ಲಾಸಸ್ಸಿಂದ ಕಲ್ತಿರ್ತೀವಿ. 12 months is equals to 1 year. And 365 days is equals to 1 yearಗೆ 365 days ಇರುತ್ತೆ. ಸೊ ದಟ್ ಈಸ್ ನಾನ್ ಲೀಪ್ ಇಯರ್. ಲೀಪ್ ಇಯರ್ ಅಂತ ಬರುತ್ತೆ
ಸೊ ಈ ಲೀಪ್ ಇಯರ್ ಕಾನ್ಸೆಪ್ಟ್ನ ಹೇಳ್ತೀನಿ. ಎಲ್ಲ ಮಂತಲ್ಲೂ 30 ಆರ್ 31 ಡೇಸ್ ಬರುತ್ತೆ, ಬಟ್ ಫೆಬ್ರವರಿನಲ್ಲಿ ಮಾತ್ರ 28 ಡೇಸ್ ಬರುತ್ತೆ. ಫೆಬ್ರವರಿನಲ್ಲಿ 28 ಡೇಸ್ ಬರುತ್ತೆ, ಬಟ್ 4 ಇಯರ್ಸಿಗೆ ಒಂದು ಸಲ ಲೀಪ್ ಇಯರ್ ಅಂತ ಹೇಳ್ತೀವಿ. ಸೊ 4 ಇಯರ್ಸಿಗೆ ಒಂದು ಸಲ ಫೆಬ್ರವರಿನಲ್ಲಿ 29 ಡೇಸ್ ಬರುತ್ತೆ. ಸೊ 29 ಯಾವಾಗ ಫೆಬ್ರವರಿನಲ್ಲಿ 29 ಡೇಸ್ ಬರುತ್ತೋ ಆ ಇಯರ್ನ ನಾವೇನು ಹೇಳ್ತೀವಿ, ಲೀಪ್ ಇಯರ್ ಅಂತ ಹೇಳ್ತೀವಿ. ಸೊ 2020ನಲ್ಲಿ ನಮಗೆ ಫೆಬ್ರವರಿನಲ್ಲಿ 29 ಡೇಸ್ ಬಂದಿತ್ತು. ಸೊ ಆ ಇಯರ್ನ ನಾವೇನು ಹೇಳ್ತೀವಿ, ಲೀಪ್ ಇಯರ್ ಅಂತ ಹೇಳ್ತೀವಿ. ಲೀಪ್ ಇಯರ್ ಅಂದರೆ ಏನು ಅಂದರೆ ಫೆಬ್ರವರಿ ಇನ್ ದ ಇಯರ್ ವಿಚ್ ಫೆಬ್ರವರಿ ಹ್ಯಾಸ್ 29 ಡೇಸ್, ದಟ್ ಇಯರ್ ಈಸ್ ಕಾಲ್ಡ್ ಆ್ಯಸ್ ಲೀಪ್ ಇಯರ್. ಯಾವ ಇಯರಲ್ಲಿ ಫೆಬ್ರವರಿನಲ್ಲಿ 29 ಡೇಸ್ ಬರುತ್ತೋ ಆ ಇಯರ್ನ ನಾವೇನು ಹೇಳ್ತೀವಿ, ಲೀಪ್ ಇಯರ್ ಅಂತ ಹೇಳ್ತೀವಿ. ಸೊ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್ ಲೆಟ್ಸ್ ಟೇಕ್ exercise 7.2. So remember all these conversion. Based on this conversion, let's discuss some problems. So leap year ಅಂದರೆ ಫೆಬ್ರವರಿನಲ್ಲಿ 29 ಡೇಸ್ ಬರುತ್ತೆ. ಸೊ exercise 7.2 first main answer orally. How many seconds make 1 minute? ಸೊ 1 minute ಆಗಬೇಕು ಅಂದರೆ ಎಷ್ಟು ಸೆಕೆಂಡ್ಸ್ ಬೇಕು, ದಟ್ ಈಸ್ 60 seconds. ಸೊ ಇಲ್ಲೇ ಇದೆ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಒನ್, ಹೌ ಮೆನಿ ಮಿನಿಟ್ಸ್, ಎಷ್ಟು ಮಿನಿಟ್ಸ್ ಸೇರಿದ್ರೆ 1 hour ಆಗುತ್ತೆ, ದಟ್ ಈಸ್ 60 minutes. ಸೊ ಈ ಕನ್ವರ್ಷನ್ಸ್ನ ಕಲ್ತ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್. 60 minutes ಮೇಕ್ಸ್ 1 hour. ಆ್ಯಂಡ್ ಥರ್ಡ್ ಕ್ವೆಶನ್, ಹೌ ಮೆನಿ hours ಆರ್ ದೇರ್ ಇನ್ ಎ ಡೇ? 1 ಡೇಗೆ ಎಷ್ಟು hours ಇದೆ, 24 hours. 1 ಡೇಗೆ 24 hours. ನೆಕ್ಸ್ಟ್ ಫೋರ್ತ್ ಒನ್, ಹೌ ಮೆನಿ ಡೇಸ್ ದೇರ್ ಇನ್ ಎ ವೀಕ್? 1 ವೀಕಿಗೆ ಎಷ್ಟು ಡೇಸ್, ಹೌ ಮೆನಿ ಡೇಸ್ ಅಂದರೆ ಎಷ್ಟು ಡೇಸ್ 1 ವೀಕಿಗೆ? 1 ವೀಕ್ ಇಸ್ ಈಕ್ವಲ್ಸ್ ಟು 7 days. ಫಿಫ್ತ್ ಒನ್, ಹೌ ಮೆನಿ ಮಂತ್ಸ್ ಆರ್ ದೇರ್ ಇನ್ ಎ ಇಯರ್? 1 year is equals to 12 months. So 12 months is equals to 1 year. And how many days are there in a year? 1 yearಗೆ ಎಷ್ಟು ಡೇಸ್ ಇರುತ್ತೆ, 1 yearಗೆ 365. ಸೊ ಅವ್ರು ಅನ್ಲೆಸ್ ಅಂಡ್ ಅಂಟಿಲ್ ಲೀಪ್ ಇಯರ್ ಅಂತ ಮೆನ್ಷನ್ ಮಾಡಿಲ್ಲ ಅಂದರೆ ನಾವು 365 ಡೇಸ್ನೇ ತೊಗೊಳ್ತೀವಿ. ಸೊ ಲೀಪ್ ಇಯರ್ ಅಂತ ಕೇಳಿದಾಗ 366 ಡೇಸ್ನ ತೊಗೊಳ್ತೀವಿ. ನೆಕ್ಸ್ಟ್, ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಎ ಮಂತ್? ಒಂದು ಮಂತಲ್ಲಿ ಎಷ್ಟು ಡೇಸ್ ಇರುತ್ತೆ ಅಂತ ಕೇಳಿದರೆ 30 or 31. 30 or 31. ನೆಕ್ಸ್ಟ್ ಏಯ್ತ್, ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಫೆಬ್ರವರಿ? ಫೆಬ್ರವರಿನಲ್ಲಿ ಲೀಪ್ ಇಯರ್ ಅಂತ ಕೇಳಿಲ್ಲ, ಸೊ ಲೀಪ್ ಇಯರ್ ಅಂದರೆ 29 ಅಂತ ಹೇಳ್ಬೋದಿತ್ತು. ಸೊ ಯೂಶ್ವಲಿ ಫೆಬ್ರವರಿನಲ್ಲಿ 28 ಡೇಸ್ ಇರುತ್ತೆ. ನೆಕ್ಸ್ಟ್ ನೈನ್ತ್ ಕ್ವೆಶನ್, ವಾಟ್ ಡು ಯು ಮೀನ್ ಬೈ ಲೀಪ್ ಇಯರ್? ಲೀಪ್ ಇಯರ್ ಅಂದರೆ ಏನು ಅಂತ ಕೇಳ್ತಾರೆ. ಸೊ 29 ಡೇಸ್ ಆರ್ ದೇರ್ ಇನ್ ಫೆಬ್ರವರಿ. ಫೆಬ್ರವರಿನ FEB ಅಂತ ಬಂದಿದೆ. ಫೆಬ್ರವರಿ ಕಾಲ್ಡ್ ಲೀಪ್ ಇಯರ್. ಸೊ ಲೀಪ್ ಇಯರ್ ಅಂದರೆ ಫೆಬ್ರವರಿನಲ್ಲಿ 29 ಡೇಸ್ ಇದ್ದರೆ ಆ ಇಯರ್ನ ಏನಂತ ಕರಿತೀವಿ, ಲೀಪ್ ಇಯರ್ ಅಂತ ಕರಿತೀವಿ. ನೆಕ್ಸ್ಟ್ 10th ಒನ್, ವಾಟ್ ಈಸ್ ದ ಸಮ್ ಆಫ್ 3 hours 20 minutes ಆ್ಯಂಡ್ 4 hours 30 minutes? ಸೊ ಸಮ್ ಮೀನ್ಸ್ ಯು ಹ್ಯಾವ್ ಟು ಆ್ಯಡ್. ಸೊ ಹೆಂಗೆ ಆ್ಯಡ್ ಮಾಡ್ತೀರಾ ಅಂದರೆ ಹವರ್ಸ್ನ ಹವರ್ಸ್ ಜೊತೆಗೆ ಆ್ಯಡ್ ಮಾಡ್ತೀರಾ, ಮಿನಿಟ್ಸ್ನ ಮಿನಿಟ್ಸ್ ಜೊತೆಗೆ ಆ್ಯಡ್ ಮಾಡ್ತೀರಾ. ಸೊ 4 hours 30 minutes ಆ್ಯಂಡ್ 3 hours 20 minutes. ಸೊ you have to add both these things. 0 plus 0, 0, 3 plus 2, 5, 4 plus 3, 7. So 7 hours 50 minutes is the answer. Is this clear? So this is how you are going to use the time problems. Is this clear? So thank you students. Let's discuss remaining problems in the next class. Thank you.